ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಬುದ್ಧಿಮಾಂದ್ಯತೆ ವಿಕಲಚೇತನರಿಗೆ ಮಾಜಿ ಶಾಸಕರ ಎನ್.ಟಿ. ಬೊಮ್ಮಣ್ಣನವರ ಇಬ್ಬರು ಮಕ್ಕಳು ರಾಮಲಕ್ಷ್ಮಣ ಇದ್ದ ಹಾಗೆ. ಕೂಡ್ಲಿಗಿ ತಾಲೂಕನ್ನು ಎಲ್ಲ ಧರ್ಮದವರಿಗೂ ದೊಡ್ಡ ಶಕ್ತಿಯೇ ತುಂಬಿದ್ದಾರೆ. ಅಭಿವೃದ್ಧಿಯಲ್ಲಿ ಸುರಿಮಳೆಯಾಗಿ ಯೋಜನೆ ರೂಪಿಸಿ ದೊಡ್ಡ ಮಗನಾದ ಶಾಸಕರ ಅಣ್ಣನಾದ ಎನ್.ಟಿ. ತಮ್ಮಣ್ಣ ಇಂದು ಕೂಡ್ಲಿಗಿ ಪಟ್ಟಣದಲ್ಲಿ ವಿಕಲಚೇತನ ಮಕ್ಕಳಿಗೆ ಬಾಳೆಹಣ್ಣು, ಬ್ರೆಡ್, ಬಿಸ್ಕೆಟ್ ಮತ್ತು ಇವರ ಬರ್ತ್ಡೇ ಸಹ ತಮ್ಮಣ್ಣನವರು ಆ ವಿಕಲಚೇತನ ಶಾಲೆಯಲ್ಲಿ ಆಚರಿಸಿಕೊಂಡರು. ಇದೇ ಒಂದು ಮನುಷ್ಯತ್ವ ಗುಣ ಇದ್ದವರಿಗೆ ಗೊತ್ತಾಗುತ್ತದೆ ಬಡವರ ಕಷ್ಟ ಏನು ಅಂತ, ವಿಕಲಚೇತನರ ಕಷ್ಟ ಏನು ಎಂಬುದು ಅರ್ಥ ಮಾಡಿಕೊಳ್ಳುವ ಎನ್.ಟಿ. ತಮ್ಮಣ್ಣ ಹಿತೈಷಿಗಳು ಅಭಿಮಾನಿಗಳು ಸಾಲುಗಟ್ಟಿ ಬಂದು ಶಾಲು ಮತ್ತು ಹಾರ ಹಾಕುವುದರ ಮೂಲಕ ವಿಶ್ ಮಾಡಿ ಸಂತೋಷ ಪಟ್ಟರು. ಅಭಿಮಾನಿಗಳು ಎನ್.ಟಿ. ತಮ್ಮಣ್ಣನವರ ಆಪ್ತ ಸಹಾಯಕ ಪ್ರಹ್ಲಾದ್ ಹಾಗೂ ಶಾಸಕರ ಆಪ್ತ ಸಹಾಯಕ ರಾಘವೇಂದ್ರ ಮತ್ತು ವಾಹನ ಚಾಲಕರಾದ ಲಿಂಗೇಶ್, ಪಾಲಯ್ಯ, ಕೋಟೆ ಕಲ್ಲೇಶ್ ಹಾಗೂ ಮಹಂತೇಶ್, ಬಸವರಾಜ್, ಗುಂಡು ಮುನುಗು, ಮಂಜಣ್ಣ ಗುಡೆ, ಕೋಟೆ ಪೇಂಟ್ ತಿಪ್ಪೇಶ ಇನ್ನೂ ಹಲವಾರು ಅಭಿಮಾನಿಗಳು ಭಾಗವಹಿಸಿದ್ದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಬಿಎಸ್ಪಿ ನ್ಯೂಸ್, ಮೀನಕೆರೆ, ಕೂಡ್ಲಿಗಿ. ಮನಸ್ಸತ್ತ ಇಟ್ಕೊಂಡಲ್ಲ ಇಟ್ಕೊಂಡು ಎಲ್ಲ ಹೇಳ್ಕೊಡ್ತೀನಿ ಸರ್. ಬೆಳಗ್ಗೆ ಬಂದ ತಕ್ಷಣ ಅವ್ರ ಹೆಸರು, ಅವ್ರ ಅಮ್ಮ ಹೆಸರು, ಅವ್ರ ಮಗನ ಹೆಸರು, ಅದ್ರ ಶಾಲೆ ಹೆಸರು, ಸಾರದಲ್ಲ ಸ್ವಲ್ಪ ಅವ್ರಿಗೆ ಸೆಲ್ಫ್ ಇದು ಇರಬೇಕು ಅದು ಹೇಳ್ಕೊಟ್ಟು ಮತ್ತೆ ಇದೆಲ್ಲ ಹೇಳ್ಕೊಡ್ತೀನಿ ಸರ್. ದೊಡ್ಡ ಮಕ್ಕಳಿಗೆ ಹೇಳ್ಕೊಡ್ಸಿ, ಸಣ್ಣ ಮಕ್ಕಳಿಗೂ ಒಳಗೂ ಸ್ವಲ್ಪ ಹೊರಗೂ ಸ್ವಲ್ಪ ಮಾಡಿಬಿಡ್ಲಿ ಕೆಟ್ಟ ಕೆಲಸವನ್ನ ಆಯ್ತಪ್ಪ. ಯಾಕಂದ್ರೆ ಅವ್ರಿಗೆ ಎಲ್ಲರೂ ಕಿವೆ ಒಳ್ಳೇದು ಮಾಡ್ಬೇಕಂತ ಕಿವೆ ಬಂದು ಹೇಳೋದು, ಇದು ಮಾಡ್ಬೇಡ, ಇದು ಮಾಡ್ಬೇಡ, ಇದು ಮಾಡ್ಬೇಡ. ಅವ್ರು ಏನ್ ಮಾಡ್ಬೇಕು, ಅದಕ್ಕೆ ಎಲ್ಲರ ಅಭಿಪ್ರಾಯ ತಗೊಂಡ್ರಿ ಸರ್. ನೀವು ನಿರ್ಧಾರ ಮಾತ್ರ ನೀವೇ ಮಾಡ್ರಿ, ಅದ್ಭುತವಾಗಿ ಬೆಳೀರಿ. ನಿಮಗೆ ಎಲ್ಲ ಕ್ಷೇತ್ರದ ಜನ ನಿಮ್ಮ ಬೆನ್ನಿಂದ ಇದ್ದಾರೆ, ನೀವೇನು ಎದುರು ಮಾಡ್ರಿ ಅಂತ ಹೇಳ್ತಾ ಈ ನನ್ನ ಎರಡು ಮಾತುಗಳನ್ನು ಹೇಳೋದಕ್ಕೆ ಇಲ್ಲ ಇಲ್ಲ ಇವರು ಒಂದು ನಮೂನೆ ಕಂಟ್ರೋಲ್ ಮಾಡಿ ಸಮಾಜ ಸೇವೆ ಮಾಡ್ತಾರೆ. ಅವರು ಎಲ್ಲಾ ವಿಧಾನಸೌಧಕ್ಕೆ ಅಡ್ಡಾಡಿ
ಅವರು ಒಂದು ಮಾಡ್ತಾರೆ. ಹಿಂಗಾಗಿ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನ ಇವರು ಮಾಡಿದ್ದಾರೆ, ಇನ್ನು ಮಾಡ್ತಾ ಇದ್ದಾರೆ. ಇನ್ನು ಮಾಡೋ ಕೆಲಸಗಳು ಹೇಳಿದ್ರೆ ನಿನ್ನೆ ಡಾಕ್ಟರ್ಗಳು ಇನ್ನೂ ಮಾಡೋ ಕೆಲಸ ಅದ್ಭುತ ಇದೆ. ಸಾಧಿಸಿದ್ದು ಸ್ವಲ್ಪ ಸಾಸಿವೆ ಕಾಳಿನಷ್ಟು, ಇನ್ನೂ ಬೆಟ್ಟದಷ್ಟು ಇನ್ನ ಇದೆ ನಮ್ಮ ಮುಂದೆ ಅಂತ. ಅದರಲ್ಲಿ ನಿನ್ನೆ ಏನೊಂದು ಕಾರ್ಯಕ್ರಮ ಮಾಡಿದ್ರು, ಅದು ಇಡೀ ನಮ್ಮ ಇತಿಹಾಸದಲ್ಲಿ ಯಾರು ಮಾಡಿದ್ದಿಲ್ಲ. ಮುಖ್ಯಮಂತ್ರಿ ನಮ್ಮ ತಾಲೂಕಿನಲ್ಲಿ ಇಂಥ ಕಾರ್ಯಕ್ರಮ ಯಾರು ಮಾಡಿದ್ದಿಲ್ಲ ನಿಜವಾಗ್ಲು. ಅಂತ ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡಿ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊಗಳಬೇಕಂದ್ರೆ ಅಷ್ಟಿಷ್ಟು ಈಸಿಯಲ್ಲಿ ಯಾರನ್ನೂ ಹೊಗಳೋದಿಲ್ಲ ಅವರು. ಅಂಥದನ್ನ ಬೆನ್ನು ಚಪ್ಪರಿಸಿ 2-3 ಸಲ ನಮ್ಮ ಡಾಕ್ಟರ್ ಬಗ್ಗೆ ಮಾತಾಡಿ ಇಂಥ ನೀವು MLA ಪಡೆದಿರ್ತಕ್ಕಂಥರು ಈ ಕ್ಷೇತ್ರದ ಅದೃಷ್ಟವಂತರು, ಭಾಗ್ಯವಂತರು ಅಂತ ಹೇಳಿದ್ರೆ ಅದು ನಮ್ಮಂತ ಪುಣ್ಯ. ಆದ್ರೆ ಇನ್ನೂ ಒಂದು ಏನಂದ್ರೆ ನನಗೆ ಖುಷಿ ಅಂದ್ರೆ ನಿಮ್ಮ MLA ಡಾಕ್ಟರ್ ಶ್ರೀನಿವಾಸ ಅಂತ ಕೇಳ್ತಾರೆ. ಹೌದು ಸರ್ ಅಂದ್ರೆ ಭಾರಿ ಒಳ್ಳೆಯರಪ್ಪ, ಹೆಣ್ಮಕ್ಳಿಗೆ ಏನ್ ಗೌರವ ಕೊಡ್ತಾರೆ, ಯಾವುದೇ ಕೆಟ್ಟ ವಿಚಾರಗಳಿಲ್ಲ, ಅವ್ರು ಒಳ್ಳೇದು ಮಾಡಿದ್ರೆ ಚಿಂತಿಲ್ಲ. ಇಂಥ ಕೆಟ್ಟ MLA ನೀವು ತಗೊಂಡ್ರೆ ನಿಮ್ಮ ಕ್ಷೇತ್ರಕ್ಕೆ ಅನ್ನೋದಿಲ್ಲ. ಅದು ನಮಗೆ ಬಹಳ ಖುಷಿ. ತಮ್ಮಣ್ಣವ್ರ ಬಗ್ಗೆ ಅಂತ ಹೇಳದೇ ಇಲ್ಲ ಬಿಡ್ರಿ. ಅವ್ರೆಲ್ಲರನ್ನ ಕರ್ಕೊಂಡು ಯಾವುದೇ ಒಂದು ಸಣ್ಣ ವಿಚಾರಗಳು ಕೆಟ್ಟದ್ದು ಮಾಡ್ಲಾರ್ದಂಗ ಇವತ್ತು ಎಷ್ಟು ಬಳಗ ಅಂದ್ರೆ ಇನ್ನು ಆಫೀಸ್ನಾಗ ಎಷ್ಟೋ ಮಂದಿ ಬಂದು ಇವತ್ತು ಬರ್ತ್ಡೇ ಕೇಕ್ ಕಟ್ ಮಾಡಿ ಹೋದ್ರು. ನಾನು ಹೇಳಿದ ಹಾಸ್ಟೆಲ್ಗಳು ಇದಾವೆ ಸರ್, ಹೋಗೋಣ ಅಂದೆ. ಇಲ್ಲ ಹೋಗಪ್ಪ ಟೈಮ್ ಇಲ್ಲ, ಇಲ್ಲಿ ಹೋಗೋಣ. ಮೊದಲು ಫಸ್ಟ್ ಇವು ಮಕ್ಕಳು ಇಂಪಾರ್ಟೆಂಟ್ ನನಗೆ ಅಂತ. ಈ ಮಕ್ಕಳು ಯಾರು ಪ್ರಧಾನಮಂತ್ರಿ ಆಗಾರೋ, ಯಾರು DC ಆಗ್ತಾರೋ, AC ಆಗ್ತಾರೋ ಯಾರಿಗೆ ಗೊತ್ತಿಲ್ಲ. ಅಂತ ಮಕ್ಕಳು ಮೊದಲು ಪ್ರೋತ್ಸಾಹ ಕೊಡೋಣ ಅನ್ನೋದು ಐತಲ್ಲ, ಆ ಮನೋಭಾವನೆ ಭಾಳ ಇಂಪಾರ್ಟೆಂಟ್. ಕೊಟ್ಟೋಗ್ಬಿಡ್ಲಾ? ಹಾಂ ಕೊಟ್ಟರೆ ಬನ್ನಿ ನೋಡ್ರಿ. ಕಡಿಮೆ ಹಾಂ ಸರ್, ಓಕೆ ಮಾತಾಡಿ ಸರ್. ಇವತ್ತಿನ ದಿನ ಬಹಳ ಸಂಭ್ರಮದಿಂದ ಆಚರಿಸುವಂತ ದಿನ. ಈ NT ಬೊಮ್ಮಣ್ಣನವರ ಮತ್ತು ಓಬವ್ವನವರ ಪುತ್ರರಾಗಿ ನಮ್ಮ NT ತಮ್ಮಣ್ಣನವರು ಜನ್ಮ ಕೊಟ್ಟಿದ್ದಾರೆ. ಇವತ್ತು ಅವರ ಬರ್ತ್ಡೇಯನ್ನ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅವರಿಗೆ ಅಭಿಮಾನಿಗಳು ಎಲ್ಲರೂ ಇವತ್ತು ಆಚರಣೆ ಮಾಡಿದ್ದಾರೆ. ಮತ್ತು ಇಲ್ಲಿ ಪ್ರತಿಷ್ಠಾ ಸಮಾಜ ಸೇವಾ ಟ್ರಸ್ಟ್ ನಿಂದ ಕೂಡ ಇಲ್ಲಿ ಬರ್ತ್ಡೇಯನ್ನ ಆಚರಣೆ ಮಾಡಿದ್ದಾರೆ. ಈ ಮಾನಸಿಕ ವಿಶೇಷ ಚೇತನರು ಅಂದ್ರೆ ಅವರು ಅದ್ಭುತವಾಗಿ ಅವ್ರಿಗೆ ಏನಾದ್ರು ಟ್ರೈನಿಂಗ್ ಕೊಟ್ರೆ ಅದ್ಭುತವನ್ನ ಸಾಧಿಸಿರ್ತಕ್ಕಂಥ ಉದಾಹರಣೆಗಳು ನಮ್ಮ ದೇಶದಲ್ಲಿ ಇದಾವೆ. ಆದ್ರೂ ನಾವು ಹುಟ್ಟಿದರೆ ತಾಯಿ ಸಂತೋಷಿಸುವಂತಿರಬೇಕು, ತಂದೆ ಆನಂದಿಸುವಂತಿರಬೇಕು, ಸಮಾಜ ಸಂಭ್ರಮಿಸುವಂತಿರಬೇಕು, ನಾವು ಸತ್ತಾಗ ಸ್ಮಶಾನ ಕೂಡ ಕಣ್ಣೀರಿಡುವಂತಿರಬೇಕು. ಹಂಗ ಬದುಕಬೇಕು ಮನುಷ್ಯ. ಅಂತ ಬದುಕನ್ನ ನಮ್ಮ NT ತಮ್ಮಣ್ಣನವರು ಒಳ್ಳೆ ಸಮಾಜ ಸೇವೆಯನ್ನ ಮಾಡಿ ಎಲ್ಲರನ್ನ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯವನ್ನು ಅವರು ಮಾಡ್ತಿದ್ದಾರೆ. ಅವರು ಅದ್ಭುತ ಬಳಗವನ್ನ ಹೊಂದಿದ್ದಾರೆ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಸಹ ಅವರು ಕರೆದುಕೊಂಡು ತಮ್ಮಲ್ಲಿಗೆ ಕರೆದುಕೊಂಡು ಬಂದು ತಮ್ಮ ಸಂಬಂಧಿಕರಿಗೆ ಏನು ಬೆಲೆ ಕೊಡಬೇಕು ಅಂತ ಬೆಲೆಯನ್ನ ಅವರು ಕೊಡ್ತಾ ಇದ್ದಾರೆ. ಅವರು ತಮ್ಮನವರು ಹಗಲು ಇರುಳೆನ್ನದೇ ಅವರು ಸಮಾಜ ಸೇವೆಯಲ್ಲೇ ತೊಡಗಿರೋದ್ರಿಂದ ಇವರು ಎಲ್ಲರನ್ನ ಅವ್ರು ಕಾಣಕ್ಕಾಗಲ್ಲ. ಆದ್ರೆ ತಮ್ಮಣ್ಣನ ಮಾತ್ರ ಈಜಿಯಾಗಿ ಕಾಣ್ತಾರೆ ನಮ್ಮ ಕಾರ್ಯಕರ್ತರು. ಹೋಗಿ ಹಣ ಸಾಕು, ಏ ಬಾರೋ, ಏ ಮಾವ, ಅಳಿಯ, ಅವ್ರು ಫೋನ್ ಮಾಡೋದು ನೋಡ್ಬೇಕು ಅವ್ರ ಮಜಾ. ಅವ್ರು ಅಷ್ಟು ಚೆನ್ನಾಗಿ ಅವ್ರು ಖುಷಿಯಾಗಿ ಮಾತಾಡ್ತಿರ್ತಾರೆ. ಅಂದ್ರೆ ತಮ್ಮಣ್ಣ ಮತ್ತು ಇವರು ಒಂದು ನಾಣ್ಯದ ಎರಡು ಮುಖಗಳು. ಒಂದು ಮುಖ ಏನಾದ್ರೂ ಕೆಟ್ಟಿದ್ರೆ ಇನ್ನೊಂದು ಮುಖ ನಡೆಯೋದಿಲ್ಲ. ಯಾವುದು ಇದು ಚಿಲ್ರ. ಆದ್ರೆ ಅವರಿಬ್ರು ಚೆನ್ನಾಗಿದ್ರು ಮಾತ್ರ ಈ ಒಂದು ಏನು ಈ ಸಾಮ್ರಾಜ್ಯ ಕಟ್ಟಕ್ ಹೊಂಟಾರಲ್ಲ, ಅದು ನಿಜವಾಗ್ಲೂ ಸಾಮ್ರಾಜ್ಯ ಅದ್ಭುತವಾಗಿರ್ತದೆ. ಮಾಡೋದು ದೊಡ್ಡದಲ್ಲ, ಬಡವರನ್ನ ಶ್ರೀಮಂತರು ಮಾಡೋದು ದೊಡ್ಡದು. ಅದೇ ದೇವರಾಜ 133 ಮಂದಿನ ಹೆಸರೇ ಇದ್ದಿಲ್ಲ. ಅವ್ರು ಈರಪ್ಪ ಮೊಯ್ಲಿ ಎಲ್ಲಿದ್ದ, ದೇವರಾಜ ಅರಸನೇ ಎಲ್ಲರನ್ನ ಕರ್ಕೊಂಡು, ಅಜಿತ್ ಶೆಟ್ಟಿ ಎಲ್ಲಿದ್ರು, ಮಲ್ಲಿಕಾರ್ಜುನ ಖರ್ಗೆ ಎಲ್ಲಿದ್ರು, ಧರ್ಮಸಿಂಗ್ ಎಲ್ಲಿದ್ರು, ವಿಶ್ವನಾಥ ಎಲ್ಲಿದ್ರು ಅಂತರ್ನ ಹುಡುಕಿ ರೊಕ್ಕ ಇಲ್ಲ ಅವ್ರ ಹತ್ರ, ಬುದ್ಧಿ ಒಂದೇ ಐತಂತಾಗ ಅಂತ ನಡ್ಕೊಂಬಂದು 131 ಟಿಕೆಟ್ ಕೊಟ್ಟು ಅಂತರ್ನ ಎತ್ತಿದ್ರೆ ಆ ಜನಾಂಗ ಉದ್ಧಾರ ಆಗ್ತದೆ ಅನ್ನೋದು ದೇವರಾಜ ಅರಸಕ್ಕೆ ಗೊತ್ತಿತ್ತು. ಹಂಗ ನಮ್ಮ ತಮ್ಮಣ್ಣವ್ರದ್ದು ಒಂದೇ ನಾನು ರಿಕ್ವೆಸ್ಟ್ ಮಾಡೋದು, ಯಾರು ಬಡವರು ಅದಾರೆ, ಯಾರು ಬುದ್ಧಿವಂತರು ಅದಾರೆ, ಅವ್ರು ಸ್ವಲ್ಪ ಕ್ಲಿಕ್ ಮಾಡಿದ್ರೆ ಅವ್ರು ಅದ್ಭುತವಾಗಿ ಬೆಳೆದು ನಿಮಗೆ ಅರಿಯುವ ಮಣ್ಣ ಆಗಲ್ಲ, ಅವರು ಎಬ್ಬಂಡಿಯಾಗಿ ನಿಮ್ಮ ಹಿಂದೆ ನಿಲ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಅವ್ರೇನು ಅವ್ರ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ, ಅವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಜನ್ಮ ಕೊಟ್ಟಿದ್ದಾರೆ. ನಮ್ಮ ವಿಧಾನಸಭಾ ಕ್ಷೇತ್ರ, ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಅದ್ಭುತವಾಗಿ ಮಾಡಲಿ ಅಂತ ಹೇಳ್ತಾ, ಈಗ ರಾವಣ ಸಾಯ್ಬೇಕಾದ್ರೆ
ಇವು ಹೇಳ್ತಾನೆ, ಯಾರು ಆ ರಾಮ ಹೇಳ್ತಾನೆ, ರಾವಣ ಸತ್ತಿದ್ದಾನೆ, ಹೋಗಿ ಅವ್ನು ಕೇಳೋ ಒಂದು ಮೆಸೇಜ್ ಕೊಡ್ತಾನೆ ಈ ಒಂದು ಸಮಾಜಕ್ಕೆ. ಅಂದ್ರೆ ಆ ಲಕ್ಷ್ಮಣ ಹೋಗಿ ಕೇಳ್ತಾನೆ, ನಿನ್ ಒಂದು ಮೆಸೇಜ್ ಕೊಡಪ್ಪ ಸಮಾಜಕ್ಕೆ. ಅಂದ್ರೆ ಆ ಲಕ್ಷ್ಮಣ ಹೇಳ್ತಾನೆ, ಈ ರಾವಣ ಹೇಳ್ತಾನೆ, ನೋಡು ಮಾಡೋ ಕೆಲಸ ಅರ್ಜೆಂಟ್ ಆಗಿ ಮಾಡ್ಬಿಡು, ಕೆಟ್ಟ ಕೆಲಸವನ್ನು ಮಾತ್ರ ಮುಂದೂಡ್ತಾ ಹೋಗು, ಜಲ್ದಿ ಮಾಡ್ಬೇಡ ಅಂತ. ಹಂಗ